ಸುಮತಿ, ಚೇತು ಊರಲ್ಲಿಲ್ಲ, ಬಾ ಕೂತ್ಕೋ. ನಾನು ಕೂರೋದಕ್ಕೆ ಬಂದಿಲ್ಲ ರೀ, ಚೇತು ಹತ್ರ ವಿಷಯನ ಫೈನಲೈಸ್ ಮಾಡೋದಕ್ಕೆ ಬಂದಿದ್ದೀನಿ. ಎಲ್ಲೋದ ಅವನು? ಅದು ಚೇತು ಊರಲ್ಲಿಲ್ಲ, ಕೇರಳಕ್ಕೆ ಹೋಗಿದ್ದಾನೆ. ಸುಳ್ಳು ಹೇಳ್ತಾ ಇದ್ದೀರಾ ನೀವು? ಅವನು ಇದೇ ಊರಲ್ಲೇ ಇದ್ದಾನೆ. ಇಲ್ಲ ಸುಮತಿ, ಅವನು ನೆನ್ನೆನೆ ಹೋಗಿದ್ದಾನೆ. ಅವನೇ ಹೋದ್ನಾ? ನೀವೇ ಕಳ್ಸಿದ್ರಾ ಅಥವಾ ಊರನ್ನೇ ಬಿಡಿಸಿದ್ರಾ? ಕಡೆಗೂ ನಿಮ್ಮ ಹಠನೇ ಸಾಧಿಸ್ಬಿಟ್ರಲ್ಲ. ನಿಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮ ಪ್ರೀತಿನೂ ಬಲಿ ಕೊಟ್ಬಿಟ್ರಲ್ಲ. ಬೇರೆಯವ್ರ ಬದುಕು ಅಂದ್ರೆ ಬಟ್ಟೆ ಬದಲಾಯಿಸಿದಷ್ಟು ಸುಲಭ ಅಂತ ಅನ್ಕೊಂಡಿದ್ದೀರಾ? ಎಂಗೇಜ್ಮೆಂಟ್ ಮಾಡಿ ಅಂತ ನಾವು ಬಂದು ನಿಮ್ಮ ಕೈಕಾಲು ಹಿಡ್ಕೊಂಡ್ವಾ? ಫೋನ್ ಮಾಡಿ ಚೇತು ಬದುಕಿರೋದ ನಿನ್ಗೋಸ್ಕರ ಅಂತ ಹೇಳಿದ್ರಲ್ಲ, ಅದೆಲ್ಲ ಮರ್ತು ಹೋಯ್ತಾ? ಮನೆಗೆ ಬಂದು ಒಂದ್ಸತಿ ಚೇತುನ ಮಾತಾಡ್ಸು ಅಂತ ಗೋಗರದ್ರಲ್ಲ, ಯಾಕೆ? ಈ ಸೌಭಾಗ್ಯಕ್ಕ? ಸುಮತಿ, ನಾನೀಗ ಏನು ಹೇಳೋ ಸ್ಥಿತಿನಲ್ಲಿಲ್ಲ. ಮುಖ ಇಲ್ಲ ಅಂತ ಹೇಳಿ ಹಣ ಇದ್ಬಿಟ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ಕೊಂಡಿದ್ದೀರಾ? ನಮ್ಮ ಅಕ್ಕನ ಬದುಕಲ್ಲಿ ಆ ರೀತಿ ಆಟ ಆಡಿದ್ರಿ, ಈಗ ನನ್ನ ಬದುಕಲ್ಲೂ ಡಬಲ್ ಗೇಮ್ ಮಾಡ್ತಾ ಇದ್ದೀರಾ? ಹಲೋ, ಹಠ ಸಾಧಿಸೋದು ನಿಮ್ಮೊಬ್ರು ಸ್ವತ್ತಲ್ಲ, ಈ ಸುಮತಿಗೂ ಗೊತ್ತಿದೆ. ನಾನು ನೋಡ್ತೀನಿ ನೀವು ಅದೆಷ್ಟು ಹಠ ಸಾಧಿಸ್ತೀರಿ ಅಂತ. ಯಾವಾಗ ಬರ್ತಾನ್ರಿ ಚೇತು? ಯಾವಾಗ ಬರ್ತಾನೆ ಅಂತ ಗೊತ್ತಿಲ್ಲ. ಓಹೋ, ಬಚ್ಚಿಟ್ಟಿದ್ದೀರ ತಮ್ಮನ್ನ? ರೀ ಯಶೋದ, ನಿಮ್ ತಮ್ಮ ಇನ್ನು ಹಾಲು ಕುಡಿಯೋ ಹಸುಗೂಸಲ್ಲ. ಅವನು ವಯಸ್ಸಿಗೆ ಬಂದಿದ್ದಾನೆ, ನನ್ನ ಥರನೇ. ಅವನಿಗೂ ತನ್ನ ಸ್ವಂತ ನಿರ್ಧಾರ ತಗೊಳ್ಳೋ ಹಕ್ಕಿದೆ. ನೀವ್ ಯಾರ್ರೀ ಅವನ್ ಮದುವೆ ಬದುಕಿನ ಬಗ್ಗೆ ನಿರ್ಧಾರ ತಗೊಳ್ಳೋದಕ್ಕೆ? ಅಕ್ಕನ ಹಾಗಿರ್ಬೇಕು. ಅದು ಬಿಟ್ಟು ಬೇರೆ ರೀತಿ ಏನಾದ್ರೂ ಅಧಿಕಾರ ಚಲಾಯಿಸಿದ್ರೆ ಅದು ನಿಮಗೆ ವಾಪಸ್ ಆಗುತ್ತೆ, ಮರಿಬೇಡಿ. ಸುಮತಿ ಪ್ಲೀಸ್, ನಾನು ಹೇಳೋದನ್ನ ನಾನು ಕೇಳೋದಕ್ ಬಂದಿಲ್ಲ, ಹೇಳಕ್ ಬಂದಿದ್ದೀನಿ. ಮರ್ತು ಬಿಡು ಅಂತ ಮೆಸೇಜ್ ಕಳ್ಸಿದ ತಕ್ಷಣ ಎಲ್ಲ ಮುಗ್ದೋಗ್ಬಿಡುತ್ತೆ ಅನ್ಕೊಂಬಿಟ್ಟಿದ್ದಾನ? ಅಷ್ಟು ಬೇಗ ಮುಗ್ಸೋದಕ್ಕೆ ನಾನ್ ಬಿಡೋದಿಲ್ಲ. ಫೋನ್ ಸ್ವಿಚ್ ಆಫ್ ಮಾಡಿದ ಕೂಡಲೇ ಸಂಬಂಧ ಮುಗ್ದೋಗ್ಬಿಡತ್ತಾ? ನೀವು ಏನೇ ತಿಪ್ಪರ್ಲಾಗ ಹಾಕಿದ್ರು ನಮ್ಮ ಮದುವೆನ ತಪ್ಸೋದಕ್ಕೆ ಸಾಧ್ಯನೇ ಇಲ್ಲ. ಈಗಾಗಲೇ ನಮ್ಮ ಮದುವೆ ಆಗಿದೆ, ನೆನಪಿರ್ಲಿ. ನಮ್ಮ ಅಕ್ಕ ನಿಮ್ಮಿಂದ ಮೋಸ ಹೋಗಿರ್ಬೋದು, ಆದ್ರೆ ನಾನ್ ಮೋಸ ಹೋಗೋದಿಲ್ಲ. ನನಗೆ ಒಂದು ವಿಚಾರ ಅರ್ಥ ಆಗ್ತಾ ಇಲ್ಲ. ನೀವೆಲ್ಲ ರಘು ಬಗ್ಗೆ ಹೇಗೆ ಡೌಟ್ ಮಾಡಿದ್ರಿ? ಅವನೇ ಮಗುನ ಕಳುವು ಮಾಡಿಸಿದಾನೆ ಅಂತ ಹೇಗೆ ನಂಬಿದ್ರಿ? ಅಣ್ಣನೇ ನಾಮಕರಣನ ಅರೇಂಜ್ ಮಾಡಿದ್ರಿಂದ ನಾನು ಅಲ್ಲಿಗೆ ಹೋಗಲೇಬೇಕಾಯ್ತು. ಇಲ್ಲ ಅಂದರೆ ನಾನು ಖಂಡಿತ ಅಲ್ಲಿಗೆ ಹೋಗ್ತಾ ಇರಲಿಲ್ಲ. ನನಗೂ ಆ ಮಗುಗೂ ಯಾವ ಸಂಬಂಧನೂ ಇಲ್ಲ ಸರ್. ಸಾರಿ, ಅಷ್ಟೊಂದು ಬೇಸರ ಆಯ್ತಾ ನಿವಿ? ಸಾರನ್ನು ಅಷ್ಟು ನೀವು ಅಂತ ಹೇಳಿದ್ದು ನಾನು ನಿನಗಲ್ಲ ನಿವಿ. ದೇವಕಿ ಬಗ್ಗೆ ಹಾಗಂದೆ. ದೇವಕಿ ನಿನ್ನ ತಂಗಿ ಅಲ್ವಾ? ಇರಬಹುದು, ಆದರೆ ಈ ವಿಷಯದಲ್ಲಿ ನನ್ನನ್ನು ಸಂಬಂಧದ ಕಾರಣ ಕೊಟ್ಟು ಸೇರಿಸಬೇಡಿ. ಮಗು ಹೇಗೆ ಕಳುವಾಯಿತು, ದೇವಕಿಗೆ ರಘು ಮೇಲೆ ಯಾಕೆ ಸಂಶಯ ಬಂತು ಅನ್ನೋದನ್ನ
ಅವಳನ್ನೇ ಕೇಳಿ ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ನಾವಿಬ್ಬರು ಜನರಲ್ ಆಗಿ ಮಾತಾಡೋಣ. ದೇವಕಿ ಮಗುನ ಯಾರು ಕದ್ದಿರಬಹುದು? ನೀನು ದೇವಕಿ ಅಕ್ಕ ಅನ್ನೋದನ್ನು ಮರೆತು ಹೇಳು. ಮಗುಗೆ ಸಂಬಂಧಪಟ್ಟವರಲ್ಲಿ ಯಾರಾದರೂ ಒಬ್ಬರಾಗಿರ್ತಾರೆ. ಇದರಲ್ಲಿ ಮೂರನೇವ್ರು ಯಾಕೆ ಬರ್ತಾರೆ? ಈ ವಿಷಯನ ನಾನು ಯಾಕೆ ಗಂಭೀರವಾಗಿ ನಿನ್ನ ಹತ್ರ ಹೇಳ್ತಾ ಇದ್ದೀನಿ ಅಂದರೆ, ಇದು ಬೇಗ ಇತ್ಯರ್ಥ ಆದರೆ ಎಲ್ರಿಗೂ ಒಳ್ಳೆಯದು, ಅದರಲ್ಲೂ ನಮ್ಮಿಬ್ಬರಿಗೂ ತುಂಬ ಒಳ್ಳೆಯದು. ಈ ವಿಚಾರವಾಗಿ ನಿಮ್ಮ ಮನೆಯವ್ರನ್ನ ನಾನು ಕಟುವಾಗಿ ವಿಚಾರಣೆ ಮಾಡಬೇಕಾಗತ್ತೆ. ಆಗ ನೀನು ಬೇಜಾರು ಮಾಡ್ಕೋಬಾರ್ದು. ಸರಿ, ಹಾಗಾದ್ರೆ ಇವತ್ತೇ ಬನ್ನಿ. ದೇವಕಿನೂ ಮನೆಗೆ ಬಂದಿರ್ತಾಳೆ. ಅವಳಿಂದಾಗಿ ನಮ್ಗೇನೆಲ್ಲ ತೊಂದರೆ ಆಗ್ತಿದೆ ಅನ್ನೋದು ಅವಳಿಗೂ ಗೊತ್ತಾಗ್ಲಿ. ದೇವಕಿ ಮನೆಗೆ ಬರ್ತಾ ಇದ್ದಾರಾ? ಅವಳ ಮನೇಲಿ ಅವಳೊಬ್ಳೆ ಕೊರಗ್ತಾ ಕೂತಿರ್ತಾಳೆ ಅಂತ ಅತ್ತಿಗೆ ನಮ್ಮ ಮನೆಗೆ ಕರ್ಕೊಂಡು ಬರ್ತಿದ್ದಾಳೆ. ನಾನು ಬೇಗ ಮನೆಗೆ ಹೋಗ್ಬೇಕು. ನೀವಿ ದೇವಕಿ ಮನೆಗೆ ಬರ್ತಾಳೆ ಅಂದರೆ ಒಳ್ಳೆಯದೇ ಆಯಿತು. ಒಂದು ಕೆಲಸ ಮಾಡ್ತೀಯಾ? ದೇವಕಿ ಮೇಲೆ ಸ್ವಲ್ಪ ಕಣ್ಣಿಡ್ತೀಯಾ? ಅವಳು ಯಾರಿಗೆ ಫೋನ್ ಮಾಡ್ತಾಳೆ, ಏನು ಮಾತಾಡ್ತಾಳೆ, ಸಾಧ್ಯನಾ? ನನ್ನ ತಲೆಗೂ ಪೊಲೀಸ್ ಹುಳು ಬಿಡ್ತಿದ್ದೀರಾ? ಏನು ಮಾಡಲಿ ನೀವಿ? ನಿಮ್ಮನೆಯವ್ರನ್ನೂ ವಿಚಾರಣೆ ಮಾಡಬೇಕಲ್ಲ, ಅದು ನನ್ನ ಸಂಕಟ. ಇದರಿಂದ ಪಾರಾಗಕ್ಕೆ ಏನೇನೋ ಸರ್ಕಸ್ ಮಾಡ್ತಾ ಇದ್ದೀನಿ, ಅದರಲ್ಲಿ ಇದು ಒಂದು ಅನ್ಕೋ. ಓಕೆ, ಟ್ರೈ ಮಾಡ್ತೀನಿ. ನಿನ್ನಿಂದ ಗುಡ್ ನ್ಯೂಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ನೋಡೋಣ. ಅಂತೂ ನಮ್ಮ ಲೆಕ್ಚರರ್ ಸಾಹೇಬ್ರು ವಾಸು ಕೊಟ್ಟಷ್ಟು ಕಾಟನ ಬೇರೆ ಯಾರಿಗೂ ಕೊಟ್ಟಿಲ್ಲ ಅನ್ಸುತ್ತೆ. ಅಯ್ಯೋ, ಅದು ಯಾಕೆ ಹೇಳ್ತೀರಿ? ನನ್ನ ಮುಖ ನೋಡಿದ್ರೆ ವ್ಯಂಗ್ಯ, ನನ್ನ ಮಾತು ಕೇಳಿದ್ರೆ ಹಾಸ್ಯ. ನಾನು ಈ ಮನೆ ಬರುವಾಗ ವಿದ್ಯಾಧರ್ ಇದ್ದಾರೆ ಅಂದ್ರೆ ಸಾಕು, ನನ್ನ ತಿಥಿ ಅಂತ ರೆಡಿ ಆಗ್ತೀನಿ. ಅದಕ್ಕೆ ನೆನ್ಪಿದ್ಯಾ, ನಾನು ಅಮೆರಿಕಕ್ಕೆ ಹೋಗ್ಬೇಕಾದ್ರೆ ನೀವು ಊಟ ಕರೆದಿದ್ದಲ್ಲ, ಆಗ ಯಜಮಾನ್ರು ಬಲವಂತವಾಗಿ ಬಾಳೆಹಣ್ಣು ತಿನ್ಸಿದ್ದು, ಎಲ್ಲಡಿಕೆನ ಅಮೆರಿಕಕ್ಕೆ ತಗೊಂಡೋಗಿ ಅಂದಿದ್ದು, ಗಟ್ಟಿಯಾಗಿ ಕೈ ಹಿಡ್ಕೊಂಡು ವಿಶ್ ಮಾಡಿದ್ದು. 1 ವಾರ ಪೇನ್ ಕಿಲ್ಲರ್ ತಗೊಂಡಿದ್ದೀನಿ ರೀ. ಭವಿಷ್ಯ ವಾಸು ಅವರು ಅಮೆರಿಕಕ್ಕೆ ಹೋಗಿದ್ದು ಅಣ್ಣನ ಕಾಟದಿಂದ ತಪ್ಪಿಸ್ಕೊಳ್ಳೋಕೆ ಅನ್ಸುತ್ತೆ. ವಾಸು ದಯವಿಟ್ಟು ಯಾವುದನ್ನು ಮನಸ್ಸಲ್ಲಿ ಇಟ್ಕೋಬೇಡಿ. ನನಗೆ ನನ್ನ ತಂಗಿ ಇರೋದು ಸ್ವಲ್ಪ ಪ್ರೀತಿ ಜಾಸ್ತಿ ಅಷ್ಟೇ. ನಿಮ್ಮ ಪ್ರೀತಿ ನನಗೆ ಗೊತ್ತು ಬಿಡಿ ಸರ್. ಆ ಪ್ರೀತಿ ಯಾವಾಗಲೂ ವಿಕೋಪಕ್ಕೆ ಹೋಗ್ತಿತ್ತು. ತಂಗಿನ ಯಾರಾದರೂ ಲವ್ ಮಾಡ್ತಿದ್ದಾರೆ ಅಂದ್ರೆ ಮುಗಿತು ಅವ್ರ ಕಥೆ. ಅವ್ರು ಯಾರು ಅಂತ ಪತ್ತೆ ಹಚ್ಚಿ ಬಹು ಶುರು ಮಾಡ್ಕೊಬಿಡ್ತಿದ್ದ. ಎಲ್ಲಿ ಕಚ್ಬಿಡ್ತಾನೋ ಅನ್ನೋ ಭಯ ಆಗ್ತಿತ್ತು. ನಾನು ನೀನು ನಾಯಿ ಅನ್ಕೊಂಡಿದ್ಯಾ? ನನಗೇನಂತೀಯ, ನೀವು ಅದೇ ಆಗ್ತೀಯ, ನೆನಪಿರ್ಲಿ. ಅದಕ್ಕೆ ಅಣ್ಣ ವಾಸುಕ್ ತಲೆ ತಿಂದಷ್ಟು ಚೇತು ಅವಿನಾಶಕ್ಕೆ ತಿಂದಿರ್ಲಿಕ್ಕಿಲ್ಲ ಅಲ್ಲ? ಖಂಡಿತ ಇಲ್ಲ. ಅವಿನಾಶ್ ಇನ್ಸ್ಪೆಕ್ಟರ್ ಅಲ್ವಾ, ಭಯ ಇರುತ್ತೆ ಅವ್ರಿಗೆ. ಅದು ಅಲ್ಲದೆ ಸಾಹೇಬ್ರಿಗೆ ನಿಮ್ಮನ್ನ ಕಂಡ್ರೆ ತುಂಬಾ ಪ್ರೀತಿ ಜಾಸ್ತಿ ತಾನೆ, ಅದಕ್ಕೆ ಹೇಳಿದ್ದೇವ್ಕಿ 4 ದಿವಸ ಇಲ್ಲೇ ಇದ್ಬಿಟ್ಟು ಹೋಗೋ. ಇರ್ತೀನಿ ಅದಕ್ಕೆ, ಇಲ್ಲಿದ್ರೆ ಎಲ್ಲಾನು ಮರಿಬೋದು. ಅದು ಸರಿ, ಇಲ್ಲಿ ಇವಳು ಇನ್ನೂ ಬಂದಿಲ್ವಲ್ಲ ನಮ್ಮ ಹಳೆ ಬಿಡ್ರಾಣಿ? ತಿಥಿ ಮಾಡಕ್ ಹೋಗಿರ್ತಾಳೆ. ಏನ್ರಿ ಇದು? ಬೇರೆ ಯಾರ್ದು ಅಲ್ಲ ಕಣೆ, ಚೇತು ಫೋನ್ದು. ನೆನ್ನೆ ಇಡೀ ದಿನ ಫೋನ್ ಮಾಡಿದ್ರು ಫೋನ್ ಸ್ವಿಚ್ ಆಫ್ ಇತ್ತು. ಇವತ್ತು ಆ ಫೋನ್ ಹುಟ್ಲೇ ಇಲ್ಲ ಅನ್ಸ್ ಬರ್ತಾಳೆ. ಜೀವಮಾನದಲ್ಲಿ ಆ ಚೇತು ಫೋನ್ ಆಫ್ ಮಾಡಬಾರ್ದು, ಆ ತಿಥಿ ತರ್ತಾಳೆ. ಏನೇ ಆಗ್ಲಿ ಅದಕ್ಕೆ ಅವಳು ಇದ್ರೇನೆ ಮಜಾ. ಇಷ್ಟೊತ್ತಿಗೆ ಅವಳು ಇದ್ದಿದ್ರೆ ಅಣ್ಣನ ಪ್ರಾಣ ತಿಂದಿರೋಳು. ಈಗ ಅಲ್ಲಿ ಇನ್ಯಾರ್ದು ಪ್ರಾಣ ಹೋಗ್ತಾ ಇರುತ್ತಲ್ಲ. ರಾಣಿ ದಿ ರಾಣಿ, ಮಲ್ಲಿಗೆ ಇಡ್ಲಿ ಭರಣಿ, ಹಳೆ ಬೀಡು ಮಹಾರಾಣಿಯವರಿಗೆ ನಗಿ ಎಲ್ಲರೂ, ಇನ್ನು ಜೋರಾಗಿ ನಗಿ. ಬೇರೆಯವ್ರ ಸಂತೋಷನ ಕಿತ್ಕೊಂಡು ನಗೋದು ಅಂದ್ರೆ ನಿಮ್ಗೆಲ್ಲ ತುಂಬಾ ಖುಷಿ ಅಲ್ಲ? ನಗಿ ಇನ್ನ ಜೋರಾಗಿ. ಯಾರು ಹಾಳಾದ್ರೆ ನಿಮ್ಗೇನು? ಸುಮತಿ, ನೀನು ಸ್ವಲ್ಪನಾದ್ರೂ ಆತ್ಮಸಾಕ್ಷಿ ಅನ್ನೋದಿದ್ಯೇನೆ? ಬೇರೆಯವ್ರ ಜೀವನನ ಹಾಳು ಮಾಡೋದಕ್ಕೆ ನಿನ್ಗೇನ್ ಹಾಕಿದೆ ಹೇಳು? ಅದರಿಂದ ಏನ್ ಸಂತೋಷ ಸಿಗುತ್ತೆ ನಿನ್ಗೆ? ನಿನ್ಗೋಸ್ಕರ ಎಲ್ಲರೂ ಕಣ್ಣೀರ್ ಸುರಿಸ್ತಾನೆ ಇರ್ಬೇಕಾ ಈ ಮನೆಯಲ್ಲಿ? ಬೇರೆಯವ್ರು ಯಾರಿಗೂ ಅವ್ರವ್ರದ್ದೇ ಬದುಕು ಅಂತ ಇಲ್ವಾ? ಹುಚ್ಚುಚ್ಚ ಮಾತಾಡ್ಬೇಡ. ನಿನ್ನ ಸ್ವಾರ್ಥಕ್ಕೆ ನನ್ನ ಬದುಕನ್ನೇ ಧ್ವಂಸ ಮಾಡ್ಬಿಟ್ಟೆ ನೀನು. ನೀನೇನೋ ಮಹಾತ್ಯಾಗ ಮಾಡ್ಬಿಟ್ಟೆ ಅಂತ ಅಣ್ಣ ಅದಕ್ಕೆ ಕೊಂಡಾಡ್ತಾ ಇದ್ದಾರೆ. ಏನ್ ಮಹಾತ್ಯಾಗ ಅದು?
ನಮ್ಗಂತೂ ಖಂಡಿತ ಅಲ್ವೇ ಅಲ್ಲ. ಏ ಸುಮತಿ ಬರೀಲಿ ಬಿಡೆ. ನೀನು ಬೇರೆಯವ್ರಿಗೆ ಬಾಡಿಗೆ ತಾಯಿ ಆಗಿದ್ದು ನಿನ್ ಸ್ವಾರ್ಥಕ್ಕೆ. ಬಿಡೆ ಬಿಡೆ. ನೀನ್ ಮದುವೆ ಆಗೋ ವಾಸುನ ಅಮೆರಿಕ ಕಳ್ಸೋದಕ್ಕೆ ದುಡ್ಡು ಬೇಕಾಗಿತ್ತು, ಅದಕ್ಕೆ ನಿನ್ನ ಹೊಟ್ಟೆನ ಬೇರೆಯವ್ರಿಗೆ ಬಾಡಿಗೆ ಹಾಕೊಟ್ಟೆ. ಮನೆಗ್ ಮಾಡಿದ್ಯಾಗ ಏನೇ ಬಂತು? ಬಿಡೆ. ನೀನ್ ಮಾಡಿದ ಗನಂದಾರಿ ತ್ಯಾಗ ದೆಸೆಯಿಂದ ನನ್ ಪ್ರೀತಿನ ತ್ಯಾಗ ಮಾಡ್ಬೇಕಾಗ್ ಬಂತು. ಇದೆಲ್ಲ ನಿನ್ನಿಂದ ಆಗಿದ್ದು. ನಿನ್ ವಾಸನ ಪಡ್ಕೊಳ್ಳೋದಕ್ಕೆ ನನ್ ಚೇತನ ಬಲಿ ತಗೊಂಡ್ಬಿಟ್ಟೆ. ನೀನು ಮಹಾ ತ್ಯಾಗಿನಾ? ಯಾವ ಅಕ್ಕನ್ನು ತಂಗಿ ಬಾಳಿಗೆ ಬೆಂಕಿ ಇಡೋದಿಲ್ಲ, ಈ ರೀತಿ ಸ್ವಾರ್ಥಿ ಆಗೋದಿಲ್ಲ. ಏನ್ ಮಾಡ್ತಿದ್ಯಾ ನೀನು? ಅದಕ್ಕೆ ನಾನು ನೋಡ್ತೀನಿ. ಯೋಗಿ ಟೇಕ್ ಕೇರ್. ಯುವರ್ ಆನರ್, ಮತ್ತೆ ಪೊಲೀಸರ ರಾಜ್ಯ ಶುರುವಾಗಿದೆಯೇನೋ ಅನ್ನೋ ಅನುಮಾನ ಬರ್ತಿದೆ. ಮೊನ್ನೆ ರಾತ್ರಿ ಪೊಲೀಸ್ನವ್ರು ಬಂದು ಚೇತನ್ ಅನ್ನೋ ಯುವಕನನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ರಾತ್ರೋರಾತ್ರಿ ಬಂದು ಅರೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲದೆ ಇದ್ರು ಪೊಲೀಸ್ನವರು ಆ ಕೆಲಸವನ್ನ ಮಾಡಿದ್ದಾರೆ. ಯಾವುದೋ ಹುಡುಗಿ ಕಾಣೆ ಆಗಿದ್ದಾಳೆ ಅನ್ನೋ ಕಾರಣ ಕೊಟ್ಟು ಇವರನ್ನ ಅರೆಸ್ಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಬೇಲ್ಗಾಗಿ ಅಪ್ಲೈ ಮಾಡ್ತಾ ಇದ್ದೇನೆ ಯುವರ್ ಆನರ್. ಯಾರ್ಯಾರೋ ಕಾಣೆಯಾಗಿದ್ದಾರೆ ಅಂತ ಅಂದ್ಕೊಂಡು ಇನ್ಯಾರನ್ನೋ ಅರೆಸ್ಟ್ ಮಾಡೋ ಅಂತ ಅಧೋಗತಿಗಿಳಿದಿಲ್ಲ ಪೊಲೀಸ್ನವರು ಯುವರ್ ಆನರ್. ಪೊಲೀಸ್ನವರು ವಿತ್ ಆಲ್ ದ ಎವಿಡೆನ್ಸ್ ಈ ಯುವಕನನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಯುವಕನಿಂದಾಗಿ ರೂಪ ಅನ್ನೋ ಹುಡುಗಿ ನಾಪತ್ತೆ ಆಗಿದ್ದಾಳೆ ಯುವರ್ ಆನರ್. ಅದಕ್ಕೂ ಇವರಿಗೂ ಯಾವುದೇ ಸಂಬಂಧ ಇಲ್ಲ ಯುವರ್ ಆನರ್. ಸಂಬಂಧ ಇರಲಿಲ್ಲ, ಅಕ್ರಮ ಸಂಬಂಧ ಇತ್ತು. ಹುಡುಗಿ ಕಾಣೆ ಆಗಿದ್ದಾಳೆ. ಪೊಲೀಸ್ನವರು ಇನ್ನೂ ಎನ್ಕ್ವೈರಿ ಮುಗಿಸಿಲ್ಲ. ಎವಿಡೆನ್ಸ್ಗಳು ಬೇಕಾದಷ್ಟು ಬರಬೇಕಾಗಿದೆ. ಈಗಲೇ ಜಾಮೀನು ಕೊಟ್ಟರೆ ಎವಿಡೆನ್ಸ್ಗಳು ನಾಶವಾಗೋ ಸಂಭವ ಹೆಚ್ಚಿದೆ. ಇವತ್ತು ಒಂದು ದಿನನಾದರೂ ಪೊಲೀಸ್ ಕಸ್ಟಡಿ ಕೊಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸಾರಿ ಯುವರ್ ಆನರ್. ಚೇತನ್ ಅವರು ಈಗಾಗಲೇ ಒಂದು ದಿನನ ಕಸ್ಟಡಿಯಲ್ಲಿ ಕಳೆದಾಗಿದೆ. ಪೊಲೀಸ್ನವರು ಶಿಕ್ಷೆ ಕೊಟ್ಟಿಲ್ಲ,
ಬೇಕಾದರೆ ತಾವೇ ವಿಚಾರಿಸಿ ಸ್ವಾಮಿ. ಏನಪ್ಪ ಪೊಲೀಸ್ನವ್ರು ಏನಾದರೂ ಹೊಡೆದ್ರಾ? ಇಲ್ಲ ಸರ್. ನಾಳೆ ನಿನಗೆ ಈಗ ದೇವಕಿ ವಿಚಾರನೇ ಫುಲ್ ಟೈಮ್ ಕೆಲಸ ಆಗೋಗಿದೆ ಅನ್ಸುತ್ತೆ. ನೋಡು, ಇದರಿಂದ ಯಾರಿಗೂ ಒಳ್ಳೇದಾಗಲ್ಲ, ನಿನಗಂತೂ ಖಂಡಿತ ಆಗಲ್ಲ. ಅಪ್ಪ, ದೇವ್ಕಿ ವಿಚಾರದಲ್ಲಿ ಮೊದಲು ರಿಸ್ಕ್ ತಗೊಂಡಿದ್ದು ನೀವ್ ತಾನೆ? ಹೌದು, ಒಂದಲ್ಲ 2 ಸಾರಿ ತಗೊಂಡೆ. ಆಗ ಅದರ ಅವಶ್ಯಕತೆ ಇತ್ತು, ತಗೊಂಡೆ. ಈಗ ಅದರ ಅಗತ್ಯ ಇಲ್ವಲ್ಲ. ಆಗ ಅವಳಿಗೆ ಯಾರೂ ಇರಲಿಲ್ಲ, ಅದು ಈಗ ಅವಳಿಗೆ ಎಲ್ಲರೂ ಇದ್ದಾರೆ, ಅಗತ್ಯಕ್ಕಿಂತ ಹೆಚ್ಚಾಗಿದ್ದಾರೆ. ಆದ್ರೂ ಅವಳ ಸಮಸ್ಯೆ ಬಗೆಹರಿತಾ ಇಲ್ಲ ಅಲ್ವಾ? ಬಗೆಹರಿಯೋಕೆ ಯಾರು ಬಿಡ್ತಾ ಇಲ್ವಲ್ಲ. ಆ ಪೊಲೀಸ್ ಆಫೀಸರು ನನ್ನ ಸ್ಟೇಷನ್ಗೆ ಕರೆಸ್ಕೊಂಡು ಎಂತ ಅವಮಾನದ ಮಾತು ಹೇಳ್ದ ಗೊತ್ತಾ? ಮಗು ಕಳುವಾಗಿರೋ ವಿಚಾರದಲ್ಲಿ ನನ್ನ ಫಿಟ್ ಮಾಡಬೇಕಾಗತ್ತೆ ಇಂದ. ಮಗು ನಾಮಕರಣಕ್ಕೆ ನಾನು ಹೋಗದೆ ಇರೋದೇನೆ ಅವನು ಗುಮಾನಿ ಹುಟ್ಟಿಸಿದೆಯಂತೆ. ತಹಸೀಲ್ದಾರ್ ಆಗಿ ಇಡೀ ಒಂದು ತಾಲೂಕನ್ನೇ ಕಂಟ್ರೋಲ್ ಮಾಡ್ತಿದ್ದೆ ನಾನು. ನನ್ನ ಬದುಕಿನಲ್ಲಿ, ಇಡೀ ನನ್ನ ಸರ್ವಿಸ್ನಲ್ಲಿ ಒಂದು ಕೆಟ್ಟ ಮಾತು ಕೇಳಲಿಲ್ಲ ನಾನು. ಅಂಥದ್ರಲ್ಲಿ ಈ ಏಕಚಿತ್ ಪೊಲೀಸ್ನವನಿಂದ ನಾನು ಏನೇನೋ ಮಾತೆಲ್ಲ ಕೇಳಿಸ್ಕೊಳ್ಳೋ ಹಾಗಾಯ್ತು. ನಾನು ಆವತ್ತೇ ನಿಮ್ಗೆ ಹೇಳಿದೆ, ಇದೆಲ್ಲ ಇನ್ನು ಸಾಕು ಅಂತ. ನನ್ನ ಮಾತು ಕೇಳಿದ್ರ ನೀವು? ಅರ್ಥದಲ್ಲಿ ಬಿಡಕ್ಕಾಗುತ್ತಾ ಹೇಳು? ನಿಮ್ಮಮ್ಮ ಹೇಳ್ತಿರೋದು ಸರಿಯಾಗಿದೆಯಮ್ಮ.